ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಮ್ಮ ಮನೇಲಿ ಚಳಿಗೆ ಕರಿಯಾದ ನಿಪ್ಪಿಟ್ಟನ್ನ ಮಾಡಿದರು ನಮ್ಮ ಮಮ್ಮಿ. ಇದು ಹೋಲ್ ರೆಸಿಪಿ ಬಂದು ನಮ್ಮ ಮಮ್ಮಿನೇ ಮಾಡಿರೋದು. ನಾನು ಬರೀ ಏನೇನು ಮಾಡಿದ್ರು ಹೆಂಗೆ ಮಾಡಿದ್ರು ಅಂತ ವೀಡಿಯೋಸ್ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಲ್ರೆಡಿ. ಏನೇನು ಸಾಮಾನು ಬೇಕು, ಎಷ್ಟೆಷ್ಟು ಬೇಕು ಅಂತ ಒಂದು ಬೌಲ್ಗಳಲ್ಲಿ ಹಾಕಿ ರೆಡಿ ಮಾಡಿದ್ದಾರೆ. ಇದರಲ್ಲಿ ಫಸ್ಟು 2 ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದಾರೆ, ಅರ್ಧ ಕಪ್ ಕರ್ಬೇವಿನ ಸೊಪ್ಪು, 1 ಕಪ್ ಕಡಲೆ ಹಿಟ್ಟು, 1 ಕಪ್ ರವೆ, ಒಂದು ಅರ್ಧ ಕಪ್ ಕಡಲೆಕಾಯಿ ಬೀಜ, ಅರ್ಧ ಕಪ್ ಕಡಲೆ, ಅರ್ಧ ಕಪ್ ಕೊಬ್ಬರಿ ಹಾಗೂ 2 ಚಮಚ ಬಿಡಿ ಎಳ್ಳು ಮತ್ತು ಜೀರಿಗೆನ ತಗೊಂಡಿದ್ದಾರೆ. ಇದಿಷ್ಟು ಆದಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 4 ರಿಂದ 5 ಚಮಚ ಎಣ್ಣೆನ ಬಿಸಿ ಮಾಡೋಕೆ ಹಾಕೋತಾ ಇದ್ದಾರೆ. ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ರವೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಡಲೆಕಾಯಿ ಬೀಜ, ಕಡಲೆ, ಕೊಬ್ಬರಿ ಮತ್ತು ಕರ್ಬೇವಿನ ಸೊಪ್ಪು ಹಾಗೂ ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀವಿ ಎಲ್ಲನೂ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪಾದಮೇಲೆ ಇದಕ್ಕೆ ಖಾರದ ಪುಡಿ, ಇದರಲ್ಲಿ ನಾವು ಒಂದು 3 ಚಮಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀವಿ. ಖಾರದ ಪುಡಿ ಆದಮೇಲೆ ಇದಕ್ಕೆ ಇಂಗು ಮತ್ತು ಸೋಡಾನ ಸೇರಿಸ್ಕೊತಾ ಇದ್ದಾರೆ. ಇದಿಷ್ಟು ಆದಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ಏನಕ್ಕಂದರೆ ಗಟ್ಟಿ ಆಗಿಬಿಡುತ್ತೆ, ಇಲ್ಲಾಂದರೆ ತೆಳ್ಳೆ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡಿ ನಮ್ಮ ಮಮ್ಮಿ ಎಲ್ಲ ನೀಟಾಗಿ ಹಂಗೆ ಕಲಿಸ್ಕೊತಾ ಇದ್ದಾರೆ. ಎಲ್ಲ ನೀಟಾಗಿ ಕಲಿಸಿ ಆದಮೇಲೆ ಇದು ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೀಗೆ ರೆಡಿ ಆಗಿರೋ ಹಿಟ್ಟನ್ನ ಒಂದು ಚಿಕ್ಕ ಉಂಡೆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಉಂಡೆ ಕಟ್ ಆದಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಿಪ್ಪಿಟ್ಟನ್ನ ಒತ್ಕೋಬೇಕು. ಇದನ್ನು ಕೆಲವರು ನಿಪ್ಪಿಟ್ಟು ಮಿಷಿನ್ನೇ ಬರುತ್ತೆ, ಅದರಲ್ಲೇ ಒತ್ಕೋತಾರೆ. ನಮ್ಮ ಮನೇಲಿ ಮಿಷಿನೆಲ್ಲ ಏನೂ ಇಲ್ಲ. ಸೊ ನಾವು ಇದನ್ನು ಪ್ಲಾಸ್ಟಿಕ್ ಪೇಪರ್ ಮೇಲೆ ಒತ್ಕೋತಾ ಇದ್ದೀವಿ. ನಾವಿಲ್ಲಿ ಆಲ್ರೆಡಿ ಒತ್ತಿಟ್ಕೊಂಡಿದ್ದೀವಿ. ಸೊ ನಾವು ಹೇಗೆ ಒತ್ತಿದ್ವಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಗೆ ಏನು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಒತ್ತಿಟ್ಕೊಂಡು ಇದೆಲ್ಲ ಒತ್ತಿಟ್ಕೊಂಡು ರೆಡಿ ಆದಮೇಲೆ ಬಂದು ಬಾಣಲಿಲಿ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ವಿ. ಎಣ್ಣೆ ಕಾದಾದಮೇಲೆ ಇದಕ್ಕೆ ನಾವು ಒಂದೊಂದೇ ನಿಪ್ಪಟ್ಟನ್ನ ಬಿಡ್ತಾಯಿದ್ದೀವಿ. ಬಾಣಲಿ ಚಿಕ್ಕದಾಗಿರೋದ್ರಿಂದ ಇದರಲ್ಲಿ ನಾವು ಒಂದು 3 ರಿಂದ 4 ಬಿಡ್ಬೋದು ಒಂದ್ಸಲಿಗೆ. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕ್ಲಮ್ಸಿ ಆಗಿಬಿಡುತ್ತೆ, ಒಂದಕ್ಕೊಂದು ಕಚ್ಕೊಬಿಡುತ್ತೆ, ಇಲ್ಲಾಂದರೆ ಬಿಟ್ಟೋಗ್ಬಿಡುತ್ತೆ. ಸೊ ಒಂದು 3 ರಿಂದ 4 ಹಾಕಿದ್ರೆ ಬೆಟರು. 4 ಹಾಕ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ಇದೆಲ್ಲ ನೀಟಾಗಿ ಎಣ್ಣೆ ಕಾದ್ಬಿಟ್ಟಿರುತ್ತೆ ಫಸ್ಟೇ. ಸೊ ನೋಡಿಕೊಂಡು ಇದನ್ನು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸಿ ಒಂದು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ಈ ರೀತಿಯಾಗಿ ತೊಗೊಂಡು ಒಂದೊಂದಾಗಿ ಸೈಡಲ್ಲಿ ಇಟ್ಕೋತಾ ಇದ್ದಾರೆ. ನೀಟಾಗಿ ನೀಟಾಗೆಲ್ಲ ಒಂದೊಂದೇ ಬೆಂದಮೇಲೆ ಸೈಡಲ್ಲಿ ತಗೋಬೇಕು. ಪೂರ್ತಿ ಆದಮೇಲೆ ಎಲ್ಲ ರೆಡಿ ಆಗಿದೆ. ನೋಡಿ ಹೇಗೆ ಬಂದಿದೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಚಳಿಗೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ತೋರಿಸಿದ್ದಾರೆ ನಮ್ಮ ಮಮ್ಮಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.